ಸ್ಫಟಿಕ ಕಲ್ಲಿ ತಾಂಡಿ 3 ತಿಂಗಳಾಯಿತು. ನನಗೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. 10 ಲ್ಯಾಕ್ ಅಮೌಂಟು ಇನ್ಕಮ್ ಆಗಿದೆ. ನಮ್ಮ ಸಾಲ ಎಲ್ಲ ಸ್ವಲ್ಪ ಪರಿಹಾರ ಆಗ್ತಿದೆ, ಒಳ್ಳೆಯದಾಗಿದೆ. ನನಗೆ ಇನ್ನೊಂದು ಸ್ಫಟಿಕ ಕಲ್ಲು ಬೇಕು. ನೋಡಿ, ಈ ಸ್ಫಟಿಕ ಕಲ್ಲು ಕಟ್ಟೋದ್ರಿಂದ ಮನೆಗೆ ಎಷ್ಟೆಲ್ಲ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಇದೆ, ಎಷ್ಟು ಬೇಗ ರಿಸಲ್ಟ್ ಸಿಗ್ತಾ ಇದೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ತುಂಬ ಜನ ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ, ಇದನ್ನು ಕಟ್ಟಿದ ಮೇಲೆ ಎಷ್ಟು ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ, ಯಾವ ಥರ ಏನು ಅಂತ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ, ಇನ್ನೂ ಜಾಸ್ತಿ ಒಳ್ಳೆಯದಾಗಲಿ ಅಂತ ನಾನು ದುವಾ ಮಾಡ್ತೀನಿ. ಯಾಕೆಂದರೆ ಅವರು ಹಂಚ್ಕೊಳ್ಳೋದ್ರಿಂದ ಬೇರೆ ಇನ್ನೊಂದು 4 ಜನಕ್ಕೆ ಒಳ್ಳೆಯದಾಗ್ತಾ ಇದೆ. ಹಾಗಾಗಿ ನಿಮಗೆ ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ ಮಾಡಿಕೊಡಿ. ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ, ಸರಿನಾ? ಬನ್ನಿ ನೋಡೋಣ. ಇದು ಬಂದು ಏನೆಲ್ಲ ಎಲ್ಲಿಗೆಲ್ಲ ಕಟ್ಟಬೇಕು ಅಂತ ನನಗೆ ಹೇಳ್ತೀನಿ. ಇದನ್ನು ಬಂದು ಮನೆಗೆ ಕಟ್ಬೋದು, ಶಾಪ್ಗಳಿಗೆ ಕಟ್ಬೋದು, ಮತ್ತು ಅಂಗಡಿಗಳಿಗೆ, ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಾಯಿದ್ರೆ ವೆಹಿಕಲ್ಸ್ಗೆ ಕಟ್ಬೋದು, ಹಾಲಲ್ಲಿ ಇಡ್ಬೋದು, ತುಂಬ ಜಾಗ ಇಡ್ಬೋದು. ಇದನ್ನು ಇಡೋದ್ರಿಂದ ನಿಮಗೆ ಮನಿ ಅಟ್ರಾಕ್ಷನ್ ಆಗುತ್ತೆ, ನೆಗೆಟಿವ್ ಎನರ್ಜಿ ಎಲ್ಲ ಅಬ್ಸರ್ವ್ ಆಗುತ್ತೆ, ಮತ್ತು ಕೆಟ್ಟ ದೃಷ್ಟಿ ಯಾರೇ ಏನೇ ಮಾಡಿಸಿದ್ರೂ ಕೂಡ ಅದನ್ನೆಲ್ಲ ಅಬ್ಸರ್ವ್ ಮಾಡಿಕೊಳ್ಳುತ್ತೆ, ಅಷ್ಟು ಶಕ್ತಿ ಇರುತ್ತೆ. ಅದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ನಿಮಗೆ ರಿಸಲ್ಟ್ ಅನ್ನೋದು ಬೇಗ ಸಿಗುತ್ತೆ. ಮನೆಯಲ್ಲಿರೋರಿಗೆ ತಗಲೋದಿಲ್ಲ, ಏನು ಕೂಡ ಆಗೋದಿಲ್ಲ. ಹಾಗಾಗಿ ಇದನ್ನು ಎಲ್ಲರ ಮನೆಯಲ್ಲೂ ಇಡಬೇಕು. ಇವಾಗ ಸಮಸ್ಯೆ ಇರೋ ಮನೆಯಲ್ಲೇ ಮಾತ್ರ ಇಡಬೇಕು ಅಂತ ಅಲ್ಲ, ಇದನ್ನು ಏನೂ ಸಮಸ್ಯೆ ಇಲ್ಲ, ನಾವು ಚೆನ್ನಾಗೇ ಇದ್ದೀವಿ ಅಂದರೂ ಕೂಡ ಇದನ್ನು ಇಡ್ಬೋದು. ಯಾಕೆ ಅಂತ ಹೇಳಿದ್ರೆ ಮುಂದೆ ಏನು ಸಮಸ್ಯೆ ಆಗಬಾರ್ದು ಅಂತ. ಇವಾಗ ಚೆನ್ನಾಗಿರೋ ಮನೆಗಳಲ್ಲಿ ದೃಷ್ಟಿ ತಗ್ಬೋದು, ಇಲ್ಲ ಆಗದೇ ಇರೋರು ಏನಾದರೂ ಮಾಡಿಸ್ಬೋದು ಅಲ್ವಾ. ಹಾಗಾಗಿ ಅವರು ಕೂಡ ಇಡ್ಬೋದು, ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಮತ್ತು ಶೇರ್ ಮಾಡ್ಕೊಂಡಿದ್ದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಯಾಕೆಂದರೆ ಶೇರ್ ಮಾಡ್ಕೊಳ್ಳಿ, ನಿಮಗೆ ರಿಸಲ್ಟ್ ಸಿಕ್ಕಿದ ಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಯಾಕೆಂದರೆ ಅದು ನಿಮಗೆ ಅದನ್ನು ಕಟ್ಟಿದ ಮೇಲೆ ತಕ್ಷಣಕ್ಕೆ ಒಂದು ತಿಂಗಳು, 2 ತಿಂಗಳು, 3 ತಿಂಗಳು ರಿಸಲ್ಟ್ ಸಿಕ್ಕಿ ಮತ್ತೆ ಸ್ಟಾಪ್ ಆಗೋಗುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಯಾರಿಗೆಲ್ಲ ರಿಸಲ್ಟ್ ಸಿಕ್ಕಿದೆ ಅವರು ಶೇರ್ ಮಾಡ್ಕೊಳ್ಳಿ. ಮುಂದೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ನನಗೆ ಇಷ್ಟು ತಿಂಗಳಿಗೆ ಇಷ್ಟಕ್ಕೆ ರಿಸಲ್ಟ್ ಸಿಕ್ಕಿದೆ, ಮುಂದೆ ಏನು ಮಾಡಬೇಕು ಅಂತ ನನಗೆ ಮೆಸೇಜ್ ಮಾಡಿ, ಖಂಡಿತ ನಾನು ಹೇಳ್ಕೊಡ್ತೀನಿ. ಬನ್ನಿ ಇವರು ಏನು ಹೇಳಿದ್ದಾರೆ ಅನ್ನೋದು ಕೇಳೋದ. ಹಾಯ್ ಮೇಡಮ್, ನಾನು ಸ್ಫಟಿಕ ಕಲ್ಲಿ ತಾಂಡಿ 3 ತಿಂಗಳಾಯಿತು. ನನಗೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. 10 ಲ್ಯಾಕ್ ಅಮೌಂಟು ಇನ್ಕಮ್ ಆಗಿದೆ. ನಮ್ಮ ಸಾಲ ಎಲ್ಲ ಸ್ವಲ್ಪ ಪರಿಹಾರ ಆಗ್ತಿದೆ, ಒಳ್ಳೆಯದಾಗಿದೆ. ನನಗೆ ಇನ್ನೊಂದು ಸ್ಫಟಿಕ ಕಲ್ಲು ಬೇಕು, ಆರ್ಡ್ರ್ ಮಾಡಿಕೊಡಿ ಪ್ಲೀಸ್. ಕಟ್ಟಬೇಕು, ನಮ್ಮದು 2 ಶಾಪ್ ಇದೆ, ಅದಕ್ಕೆ ಕಟ್ಟಬೇಕು. ನನಗೆ ಸ್ಫಟಿಕ ಕಲ್ಲು ಬೇಕು, ಒಳ್ಳೆಯದಾಗಲಿ ಅಂತ ಚೆನ್ನಾಗಿ ಪೂಜೆ ಮಾಡಿ ಕಳಿಸ್ಕೊಡಿ ಪ್ಲೀಸ್. ಆರ್ಡ್ರ್ ಖಂಡಿತ ದುವಾ ಮಾಡಿ ಕಳಿಸ್ಕೊಡ್ತೀನಿಮ್ಮ, ಬೇಗ ರಿಸಲ್ಟ್ ಸಿಗಲಿ. ಮತ್ತು ನೀವು ಇಷ್ಟು ಹೇಳ್ಕೊಂಡಿದ್ದೀರಲ್ವ ಒಳ್ಳೇದಾಗಿದೆ ಅಂತ, ಅದರಲ್ಲೇ ನಿಮಗೆ ಇನ್ನೂ ಜಾಸ್ತಿ ಒಳ್ಳೆಯದಾಗುತ್ತೆ. ಇನ್ನು 4 ಜನಕ್ಕೆ ಒಳ್ಳೇದು ಮಾಡೋದ್ರಿಂದನೇ ಒಳ್ಳೆಯದಾಗುತ್ತೆ. ಇದನ್ನು ತುಂಬ ಜನ ಸಾಲದ ಸಮಸ್ಯೆ ತಗೊಂಡು ನಿವಾರಣೆ ಆಗಿದೆ. ಮತ್ತು ಹಣ ಹೆಚ್ಚುತ್ತಿಲ್ಲ ನಮ್ಮ ಮನೇಲಿ, ನಾವೇನು ಕೂಡ ಮುಂದೆ ಬರ್ತಾ ಇಲ್ಲ, ಹೇಗಿದ್ದೀವೋ ಹಾಗೇ ಇದ್ದೀವಿ, ನಮಗೆ ಏನೂ ಒಂದು ದಾರಿನೂ ಕೂಡ ಸಿಗ್ತಾ ಇಲ್ಲ. ಹಣ ಬರುತ್ತೆ, ಈಗ ಬರುತ್ತೆ, ಈಗ ಹೋಗುತ್ತೆ, ಖರ್ಚಾಗ್ತಾ ಇದೆ, ಏನು ಮಾಡೋದು ಅಂತ ಚಿಂತೆ ಇದ್ದರೂ ಕೂಡ ಇದನ್ನು ಕಟ್ಟಿ ನಿಮಗೆ ಒಳ್ಳೆಯ ರಿಸಲ್ಟ್ ಅನ್ನೋದು ಬರುತ್ತೆ. ಮತ್ತು ಇನ್ನೊಂದು ಕಾರಣ, ಇದು ಬಂದು ಆರೋಗ್ಯದ ಸಮಸ್ಯೆಗೂ ಕೂಡ ಒಳ್ಳೆಯ ರಿಸಲ್ಟ್ ಬರ್ತಾ ಇದೆ. A to Z ಅಂತಲೇ ನಾನು ಹೇಳ್ತೀನಿ, A to Z ಸಮಸ್ಯೆಗಳಿಗೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಇದನ್ನು ಕಟ್ಟೋದು ಯಾವ ರೀತಿ, 7 ಡೇಸ್ ಸೀಕ್ರೆಟ್ ಎಲ್ಲನೂ ಕೂಡ ನಾನು ಹೇಳ್ಕೊಡ್ತೀನಿ. ಆರ್ಡರ್ ಆದಮೇಲೆ 7 ಡೇಸ್ ಮೆಥಡ್ ಏನಿದೆ ಅದನ್ನು ನಾನು ಹೇಳ್ಕೊಡ್ತೀನಿ. ಮತ್ತು ಯಾವ ರೀತಿ ಕಟ್ಟಬೇಕು ಅಂತ ಹೇಳಿದ್ರೆ, ಇದು ಬಂದು ಎಲ್ಲ ಧರ್ಮದವರು ಕಟ್ಟಬಹುದು, ಆದರೆ ನಿಮ್ಮ ಧರ್ಮದ ಪ್ರಕಾರ ನೀವು ಕಟ್ಕೊಳ್ಳಿ. ಇದನ್ನು ಕಟ್ಟುವ ಮೆಥಡ್ ಮತ್ತು ಸೀಕ್ರೆಟ್ ಬಂದು ಎಲ್ಲರೂ ಮಾಡುವಂಥದ್ದು, ಸರಿನಾ? ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇವಾಗ ಬೇರೆಯವರು ಆ ಧರ್ಮ ಈ ಧರ್ಮ ನಾವು ಕಟ್ಬೋದು ಬೇಡವಾ ಅಂತ ನಿಮ್ಮ ಧರ್ಮದಲ್ಲಿ ಹೇಗೆ ಪದ್ಧತಿ ಏನಿದೆ ಅದೇ ರೀತಿ ಕಟ್ಕೊಳ್ಳಿ, ಸರಿನಾ? ಇದ್ರದ್ದು ಮೆಥಡ್ಸ್ ಏನಿದೆ, ಸೀಕ್ರೆಟ್ ಮೆಥಡ್ಸ್ ಏನಿದೆ ಅದನ್ನು ನಾನು ನಿಮ್ಮ ಜೊತೆ ಹೇಳ್ಕೊಡ್ತೀನಿ, ಸರಿನಾ? ಆ ಥರ ಮಾಡ್ಕೊಂಡು ಹೋಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಕಟ್ಟೋದ್ರಿಂದ ನಿಮಗೆ ಮನೇಲಿ ಯಾಕೆ ತೊಂದರೆ ಬರ್ಬೋದು, ಯಾಕೆ ಈ ಥರ ಆಗುತ್ತೆ ಅನ್ನೋದು ಇರ್ಬೋದು. ಮೇನಾಗಿ ನನಗೆ ಅನುಭವ ಇರೋದು ಕೆಟ್ಟ ದೃಷ್ಟಿ, ಮತ್ತು ನಮಗೆ ಆಗದೆ ಇರೋರು ಏನಾದರೂ ಮಾಡಿಸಿದಾಗ, ಸರಿನಾ? ಅದು ಕೆಟ್ಟ ದೃಷ್ಟಿ ತಾಕಿದಾಗ ನಮಗೆ ಯಾವ ಥರ ಎಲ್ಲ ನಮಗೆ ಆಗುತ್ತೆ ಅಂತ ಹೇಳಿದ್ರೆ, ಮನೇಲಿ ಏನು ಕೆಲಸ ಮಾಡೋಕ್ಕಾಗಲ್ಲ, ಸುಮ್ಮನೆ ಮಲಗಬೇಕು ಅಂತ ಅನಿಸುತ್ತೆ,
ಮನೆ ಒಂದು ಅಡುಗೆ ಮಾಡೋಕ್ಕೆ ಎದ್ದು ಅಡುಗೆ ಮಾಡೋಕ್ಕಾಗಲ್ಲ, ಲೇಟಾಗಿ ಎದ್ದೇಳ್ತೀವಿ, ಯಾವಾಗ ನೋಡು ಮಲಗ್ತಾನೆ ಇರ್ತೀವಿ, ಏನೋ ಒಂಥರ ಸೋಂಬೇರಿತನ, ಮತ್ತು ಚಿಂತೆ ತುಂಬ, ಏನೇನೋ ಚಿಂತೆ, ಏನೇನೋ ಯೋಚನೆ ಮಾಡ್ತಾ ಇರ್ತೀವಿ. ಲಾಸ್ಟಿಗೆ ಏನೋ ಅನಿಸ್ಬಿಡುತ್ತೆ, ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಡೋಣ ಅನಿಸ್ಬಿಡುತ್ತೆ ಲಾಸ್ಟಿಗೆ, ಅಷ್ಟೆಲ್ಲ ಚಿಂತೆಗಳು ಬರುತ್ತೆ. ಮತ್ತು ಸುಮ್ಮನೆ ಜಗಳಗಳಾಗ್ತಾ ಇರುತ್ತೆ ಮನೆಗಳಲ್ಲಿ. ಮನೇಲಿ ಹೇಳಿದ ಮಾತು ಕೇಳಲ್ಲ, ಏನೋ ಒಂಥರ ಕಿರಿ ಯಾವಾಗಲೂ ಕಿರಿ ಜಗಳಗಳು ಅದಾಗ್ತಾ ಇರುತ್ತೆ. ನೆಮ್ಮದಿನೇ ಇರಲ್ಲ, ಏನು ಕೆಲಸ ಮಾಡೋದಕ್ಕೂ ಕೂಡ ನೆಮ್ಮದಿ ಇರೋದಿಲ್ಲ. ಹೋಗಲಿ ಬಿಡು, ನಾಳೆ ಮಾಡ್ಕೊಂಡ್ರೆ ಆಯಿತು, ಸಂಜೆ ಮಾಡ್ಕೊಂಡ್ರೆ ಆಯಿತು, ಆ ಥರ ನಾವು ತಳ್ಕೊಂಡು ಹೋಗ್ತಾ ಇರ್ತೀವಿ ಮನೆ ಕೆಲಸಗಳಾಗಿರಲಿ. ಮತ್ತು ಸಂಪಾದನೆ, ಇನ್ನು ಮನಿ ಅಟ್ರಾಕ್ಷನ್ ಅನ್ನೋದು ಆಗೋದಿಲ್ಲ. ಅದು ಬಂದು ನಮಗೆ ನಿಂತೋಗುತ್ತೆ, ಇಲ್ಲ ಏನೋ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ. ಈಗ ಹಣ ಬಂದರೂ ಕೂಡ, ಸಂಪಾದನೆ ಮಾಡಿ ಹಣ ಬಂದರೂ ಕೂಡ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ, ಬಂದಿದ್ದ ಹಣ ಅಲ್ಲಿಗೆ ಹೊರಟೋಗುತ್ತೆ, ಆ ಥರ ಖರ್ಚುಗಳಾಗೋಗುತ್ತೆ, ನಿಲ್ತಾನೆ ಇರಲ್ಲ. ಈಗ ಬರುತ್ತೆ 100 ರೂಪಾಯಿ ಬಂದರೆ ನಮ್ಮ ಕೈಯಿಂದನೇ 200 ರೂಪಾಯಿ ಹೋಗುತ್ತೆ. ಮತ್ತು ಸಾಲದ ಮೇಲೆ ಸಾಲ ಆಗೋದು, ಸುಮ್ಮನೆ ನಮ್ಮ ಬಗ್ಗೆ ಕೆಟ್ಟದಾಗಿ ಹೇಳೋದು, ಆ ಥರ ರೀತಿ ನೆಗೆಟಿವ್ ಎನರ್ಜಿ ಬಂದು ನಮ್ಮನ್ನು ಆ ಥರ ಸಿಗಿಸುತ್ತೆ. ಯಾವುದೇ ಒಂದು ಇವಾಗ ನಾವು ಯಾರೂ ಬೇಡಪ್ಪ, ಯಾವ್ರ ಸವಾಸನೂ ಬೇಡ ಅಂತ ನಾವು ನಮಗೆ ನಾವೇ ಇದ್ದರೂ ಕೂಡ ಯಾವುದೋ ಒಂದು ರೀತಿಲಾದರೂ ಜಗಳ ಆಗೋದಾಗಿರಲಿ, ಹೊರಗಡೆ ನಮ್ಮನ್ನು ಕಂಡ್ರೆ ಆಗದೆ ಇರೋದಾಗಿರಲಿ, ಆ ಥರ ಎಲ್ಲ ಆಗ್ತಾ ಇರುತ್ತೆ ಮನೆಗಳಲ್ಲಿ. ಪ್ಲೀಸ್ ಆ ಥರ ಎಲ್ಲ ಆಗಿದಾಗ ಇದನ್ನೆಲ್ಲ ನೀವು ಏನು ಮಾಡಿ, ಇದನ್ನೆಲ್ಲ ನೀವು ಕೇರ್ಲೆಸ್ ಮಾಡೋಕ್ಕೆ ಹೋಗಬೇಡಿ, ಸರಿನಾ? ಇದನ್ನೆಲ್ಲ ಕೇರ್ಲೆಸ್ ಮಾಡೋಕ್ಕೆ ಹೋಗಬೇಡಿ. ಇವತ್ತು ಚಿಕ್ಕದಿರ್ಬೋದು, ನಾಳೆ ದೊಡ್ಡದು ಕೂಡ ಆಗ್ಬೋದು ಅಲ್ವಾ? ಹಾಗಾಗಿ ನಿಮ್ಮ ಮನೆ ಸೇಫ್ಟಿ, ನಿಮ್ಮ ಸೇಫ್ಟಿಗಳನ್ನು ನೀವೇ ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಇದನ್ನು ಕಟ್ಟಿ ನೋಡಿ, ಖಂಡಿತ ಒಳ್ಳೊಳ್ಳೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಮೇಲೆ ನೀವು ಕೂಡ ಶೇರ್ ಮಾಡ್ಕೊಳ್ಳಿ, ನಿಮ್ಮ ಅಕ್ಕಪಕ್ಕ ಜನಕ್ಕೂ ಕೂಡ ಹೇಳಿ, ಅವರಿಗೂ ಒಳ್ಳೆಯದಾಗಲಿ, ಸರಿನಾ? ಅವ್ರಿಗೂ ಒಳ್ಳೆಯದಾಗಲಿ. ಮತ್ತು ನಿಮಗೆ ಯಾವ ಥರ ರಿಸಲ್ಟ್ ಸಿಕ್ಕಿತ್ತು ಅನ್ನೋದು ಕೂಡ ಹೇಳಿ, ನಾನು ಅದ್ರ ಮುಂದಿನ ಪ್ರೊಸೀಜರ್ ಏನಿದೆ ಅದನ್ನು ಕೂಡ ಹೇಳ್ಕೊಡ್ತೀನಿ. ಅದಕ್ಕೇನಾದರೂ ಫೀಸ್ ತೊಗೋತಾರೋ ಏನು ಅಂತ ಅಂದ್ಕೋಬೇಡಿ, ಎಲ್ಲ ಫ್ರೀಯಾಗೇ ಹೇಳ್ಕೊಡ್ತೀನಿ. ನಾನು ಖಂಡಿತ ಅದ್ರ ಪ್ರೊಸೀಜರ್ಗಳೇನಿದೆ ಅದನ್ನು ಹೇಳ್ಕೊಡ್ತೀನಿ. ಅದೇ ರೀತಿ ಮಾಡ್ಕೊಂಡು ಹೋಗಿ. 7 ಡೇಸ್ ಏನು ಮಾಡಬೇಕು ಏನು ಅನ್ನೋದು. ಮತ್ತು ಅಂಗಡಿಗೆ ಬೇರೆ ವಿಧಾನ ಇರುತ್ತೆ, ಮನೆಗಳಿಗೆ ಬೇರೆ ವಿಧಾನ ಇರುತ್ತೆ, ವೆಹಿಕಲ್ಸ್ಗೆ ಬೇರೆ ಥರ ವಿಧಾನಗಳಿರುತ್ತೆ. ಒಂದೇ ಥರ ವಿಧಾನ ಇರೋದಿಲ್ಲ, ಅದಾದ್ರ ರೀತಿಲಿ ಬೇರೆ ಬೇರೆ ವಿಧಾನ ಇರುತ್ತೆ. ಅದನ್ನು ಬೇರೆ ಪ್ರೊಸೀಜರ್ಗಳನ್ನ ನಾನು ಹೇಳ್ಕೊಡ್ತೀನಿ. ಮತ್ತು ಯಾವ ದಿನ ಕಟ್ಟಬಹುದು, ಯಾವ ಟೈಮಿಂಗ್ಸ್ ಎಲ್ಲನೂ ಕೂಡ ನಾನೇ ಹೇಳ್ಕೊಡ್ತೀನಿ. ಮತ್ತು ಇದನ್ನು ತುಂಬ ಜನ ಕೇಳ್ತೀರಾ, ಕ್ಯಾಶ್ ಆ್ಯಂಡ್ ಡೆಲಿವರಿ ಕೊಡಿ ಅಂತ. ನಾನು ಎಲ್ಲ ವೀಡಿಯೋಸಲ್ಲಿ ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ಗಳು ಹೇಳಿದ್ದೀನಿ, ಕ್ಯಾಶ್ ಆ್ಯಂಡ್ ಡೆಲಿವರಿ ಸದ್ಯಕ್ಕೆ ಕೊಡೋಕ್ಕಾಗಲ್ಲ ಅಂತ. ಆನ್ಲೈನ್ ಪೇಮೆಂಟ್ ಮಾತ್ರ. ಪ್ಲೀಸ್ ಆದರೆ ನಿಮ್ಮ ಕೈಲಿ ತೊಗೊಳ್ಳಿ, ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ನೋಡೋದ, ಸರಿನಾ? ಯಾಕೆಂತ ಹೇಳಿದ್ರೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಮಾಡಿಸೋದಕ್ಕೆ ಪ್ರೊಸೀಜರ್ಗಳು ಬೇರೆ ಇರುತ್ತೆ. ಹಾಗಾಗಿ ಕ್ಯಾಶ್ ಆ್ಯಂಡ್ ಡೆಲಿವರಿ ಮಾಡ್ಸೋಕ್ಕೆ ನನ್ನ ಕೈಲಿ ಆಗಲ್ಲ ಸದ್ಯಕ್ಕೆ. ಹಾಗಾಗಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ. ಮತ್ತು ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ನಂದು ಟೈಮ್ ವೇಸ್ಟ್ ಮಾಡಬೇಡಿ, ಆನ್ಲೈನ್ ಪೇಮೆಂಟ್ ಮಾತ್ರ. ಮತ್ತು ಹೇಗೆ ನಂಬೋದು ಹಾಗೆ ಹೀಗೆ ಅಂತ ಹೇಳಿದ್ರೆ, ನಾನಂತೂ 1 ವರ್ಷದಿಂದನೂ ಕೂಡ ಮಾಡ್ಕೊಂಡು ಬಂದಿದ್ದೀನಿ, ಸರಿನಾ? ಹಾಗಾಗಿ ನೀವು ಆರಾಮಾಗಿ ನಂಬಿಕೆ ಇಟ್ಟು ತೊಗೋಬೋದು. ನಿಮ್ಮ ಇಷ್ಟ, ನಿಮಗೆ ಹೇಗೆ ತೋಚುತ್ತೆ ಹಾಗೆ ಮಾಡ್ಕೊಂಡು ಬನ್ನಿ. ತುಂಬ ಜನ ನನಗೆ ಕೇಳೋದು, ಯಾಕೆ ಇಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ, ನಾವು ತಂದು ಕಟ್ಟಿದ್ವಿ ಅಂಗಡಿಯಿಂದ, ಅದು ಬರಲ್ಲ ಯಾಕೆ, ನೀವು ಕೊಟ್ಟಿದ್ದು ರಿಸಲ್ಟ್ ಯಾಕೆ ಬರುತ್ತೆ ಅಂತ ಕೇಳಿದಾಗ, ಹೌದು, ಒಬ್ಬೊಬ್ರು ಕೈಗುಣ ಇರ್ಬೋದು, ನಾವು ನಮಾಜ್ ಮಾಡಿ ದುವಾ ಮಾಡಿ ಕೊಡೋದಾಗಿರ್ಬೋದು, ಆ ಥರ. ಮತ್ತು 7 ಡೇಸ್ ಸೀಕ್ರೆಟ್ ಮೆಥಡ್ ಅಂತ ಏನು ಹೇಳಿದೆ, ಅದನ್ನು ಕೂಡ ಇರ್ಬೋದು ಅಲ್ವಾ? ಇದನ್ನೇ ಆಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಇದರಲ್ಲಿ ಇಷ್ಟು ಕೂಡ ಇರ್ಬೋದು, ಇಷ್ಟೂ ಕೂಡ ನಾನು ಮಾಡೇ ಕಳಿಸೋದಲ್ವಾ? ಹಾಗಾಗಿ ಇಷ್ಟು ಕೂಡ ಇರ್ಬೋದು. ಹಾಗಾಗಿ ಒಳ್ಳೆ ರಿಸಲ್ಟ್ ಅನ್ನೋದು ನಿಮಗೆ ಸಿಗುತ್ತೆ. ಮತ್ತು ಕೆಲವ್ರಿಗೆ ಬೇಗ ರಿಸಲ್ಟ್ ಸಿಗುತ್ತೆ. ನನಗೆ ಅದೇನೇ ಶಾಕ್ ಆಗ್ತಾ ಇರೋದು, ಎಷ್ಟು ಬೇಗ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರೆ, ಒಂದೇ ದಿನದಲ್ಲಿ ಸಿಕ್ಕಿದೆ, 2 ದಿನದಲ್ಲಿ ಸಿಕ್ಕಿದೆ, ಒಂದು 5 ದಿನ, 4 ದಿನ, 6 ದಿನ, 7 ದಿನ, ಆ ಥರ ರಿಸಲ್ಟ್ ಸಿಕ್ಕಿದೆ. ಇವಾಗ ಕೇಳಿದ್ರಲ್ಲ, ಕಟ್ಟಿ 3 ತಿಂಗಳಾಗಿದೆ, ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಅರ್ನಿಂಗ್ ಬಂದು ಒಂದು 10 ಲಕ್ಷ ಅಷ್ಟು ನಾನು ಇದು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ಕಷ್ಟಪಟ್ಟಿದ್ದಾರೆ,
ಒಳ್ಳೆಯದಾಗಲಿ ಅಷ್ಟೇ ನಾನು ಹೇಳೋದು. ಅದನ್ನು ಬಿಟ್ಟು ನಾವು ಏನೂ ಹೇಳೋಕ್ಕಾಗಲ್ಲ. ನಾವು ಮಾಡೋ ಬ್ಲೆಸ್ಸಿಂಗ್ ಮತ್ತು ನೀವು ನಮಗೆ ಮಾಡೋ ಬ್ಲೆಸ್ಸಿಂಗ್ ಅದೇ ದೊಡ್ಡ ವಿಷಯ. ಒಳ್ಳೆಯದಾಗಲಿ. ಮತ್ತು ಶಾಪು ಅಂಗಡಿ ಇಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದೀರಾ ಹೊಸ್ದಾಗಿ, ಅದನ್ನು ಕೂಡ ಒಳ್ಳೆಯದಾಗಲಿ, ಅದನ್ನು ಕೂಡ ಸಕ್ಸಸ್ ಆಗಲಿ, ಅದನ್ನು ಕೂಡ ಒಳ್ಳೆಯದಾಗ ಅದನ್ನು ಕೂಡ ನಮ್ಮ ಹತ್ರ ಹಂಚ್ಕೊಳ್ಳಿ. ಮುಂದೆ ಏನು ಮಾಡಬೇಕು, ಎತ್ತ ಮಾಡಬೇಕು, ಪ್ರೊಸೀಜರ್ಗಳೇನಿದೆ ಎಲ್ಲನೂ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಮತ್ತು ಇದನ್ನು ಕಟ್ಟಿದ ಮೇಲೆ 7 days ಅದು ಮಾಡಬೇಕಾ ಇದು ಮಾಡಬೇಕಾ ಅಂತೆಲ್ಲ ಕೇಳ್ತಾ ಇರ್ತೀರಾ. ಹೌದು, ಡೌಟ್ ಇದ್ದೇ ಇರುತ್ತೆ ಎಲ್ಲರಿಗೂ ಕೂಡ, ಇಲ್ಲ ಅಂತ ಹೇಳಲ್ಲ. ಆ ಡೌಟ್ಸ್ ಏನಿದ್ರು ಕೂಡ ಕ್ಲಿಯರ್ ಮಾಡ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಓಕೆ, ಇವಾಗ ನಾನು ಈ ಜಾಗದಲ್ಲಿ ಕಟ್ಟಿ ಅಂತ ಹೇಳಿರ್ತೀನಿ, ಆ ಜಾಗದಲ್ಲಿ ಕಟ್ಟಬೇಕೋ ಬೇಡವೋ ಅನ್ನೋದು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ನನಗೆ ಒಂದು ಫೋಟೋ ಏನಾದರೂ ಕಳಿಸಿ. ನನಗೆ ಡೌಟ್ ಇದೆ ಸಿಸ್ಟರ್, ನೀವು ಹೇಳಿದ್ದು ನನಗೇನೂ ಅರ್ಥ ಆಗಿಲ್ಲ, ಡೌಟ್ ಇದ್ದರೆ ಇಲ್ಲಿ ಕಟ್ಬೋದಾ ಇಲ್ಲಿ ಕಟ್ಬೋದು ಅಂತ ಕೇಳಿ, ಖಂಡಿತ ನಿಮಗೆ ಡೌಟ್ ಏನಿದೆ ಕ್ಲಿಯರ್ ಮಾಡಿ ಕೊಡ್ತೀನಿ. ಹಾಗೆ ದಿನಾನು ಕೂಡ ಹೇಳ್ಕೊಡ್ತೀನಿ, ಪ್ರೊಸೀಜರ್ ಕೂಡ ಹೇಳ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಒಳ್ಳೆಯದಾದ್ಮೇಲೆ ನೀವು ಕೂಡ ಶೇರ್ನ ಮಾಡ್ಕೊಳ್ಳಿ, 4 ಜನಕ್ಕೆ ಒಳ್ಳೆಯದಾಗಲಿ. ಇದರಿಂದ ನಾವು ಕೂಡ ಚೆನ್ನಾಗಿರೋದ, ನಮ್ಮ ಅಕ್ಕಪಕ್ಕ ಯಾರೆಲ್ಲ ಇದ್ದಾರೆ ಅವರು ಕೂಡ ಚೆನ್ನಾಗಿರಲಿ ಅಂತ ನಾವು ಬಯಸೋಣ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಎಲ್ಲರಿಗೂ.